ನಮ್ಮ ಪಕ್ಕದ ಮನೆಯವರಿಗೆ ಫೋನ್ ಮಾಡಿ ಹೇಳ್ತೀನಿ, ಅವರು ಬಂದು ಪಿಕ್ ಮಾಡ್ತಾರೆ. ಅವಳು ಪ್ರತಿಯೊಂದಕ್ಕೂ ಸಮಂಜಾಯಿಸಿ ಹೇಳ್ತಿರೋದನ್ನು ಕಂಡು ಸಂಜೀವ್ ಸಿಡ್ಕಿದ್ರು. ಯಾರು ಚಿಕ್ಕ ಮಕ್ಕಳಲ್ಲ, ಅವರ ಪಾಡಿಗೆ ಅವರು ಮ್ಯಾನೇಜ್ ಮಾಡ್ಕೊತಾರೆ. ನೀನು ನಡಿ ಹೋಗೋಣ. ಸಂಜೀವ್ ನನ್ನಷ್ಟು ತಾಳ್ಮೆ ಇಲ್ಲ ಎಂದು ತಿಳಿದಿದ್ದ ನಾನು ಮೌನವಾಗಿ ಅವರನ್ನು ಹಿಂಬಾಲಿಸಿದೆ. ಯಾವಾಗಲೂ ಗಿಜಿಗಿಜಿ ಎಂದು ಲವಲವಿಕೆಯಿಂದ ಇರುತ್ತಿದ್ದ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಇಂದು ವಿಲಕ್ಷಣ ಮೌನ ಹರಡಿತು. ಎಲ್ಲರಿಗೂ ದನಿ ಎತ್ತಿ ಮಾತನಾಡುವ ಮನಸ್ಥಿತಿ ಇರಲಿಲ್ವೋ, ಅಥವಾ ಏನು ಮಾತನಾಡಿದರೆ ತಪ್ಪಾಗೋದೋ ಎಂಬ ಹಿಂಜರಿಕೆಯೋ. ಎಲ್ಲರೂ ಅವರ ಮನೆಗಳಲ್ಲಿ ದನಿ ತಗ್ಗಿಸಿ ಮಾತನಾಡಿಕೊಳ್ತಿದ್ದರೆ ಹೊರತು ಎಂದಿನಂತೆ ಕಾರಿಡಾರ್ನಲ್ಲಿ ಮಕ್ಕಳು ಆಟವಾಡುವುದಾಗಲಿ ದೊಡ್ಡವರು ನಿಂತು ಹರಡೋದಾಗಲಿ ಮಾಡ್ತಿರಲಿಲ್ಲ. ನಾವು ಬಂದಿದ್ದು ಕಂಡು ಸುನಂದ ಮನೋಹರ್ ಬಂದು ವೈಜಯಂತಿಯವರ ಬಗ್ಗೆ ವಿಚಾರಿಸ್ಕೊಂಡ್ರು. ನಾಳೆ ನಾವು ಬಂದು ನೋಡ್ತೀವಿ ಎಂದು ಹೇಳಿ ಹೊರಟರು. ಎಲ್ಲರ ಮುಂದೆ ನಾನು ಸಹಜತನದ ಮುಖವಾಡ ಹಾಕ್ಕೊಂಡಿದ್ರು ಮನಸ್ಸಿನಲ್ಲಿ ಆತಂಕ, ಉದ್ವಿಗ್ನತೆ ಹೊಗೆ ಆಡ್ತಿತ್ತು. ವೈಜಯಂತಿಯವರಿಗೆ ಹಠಾತ್ತನೆ ಬಂದ್ ಒದಗಿದ ದುಃಖ ಸ್ಥಿತಿ ನನ್ನ ಕಣ್ಣಿಗೆ ಇನ್ನೂ ಕಟ್ಟಿದಂತಿತ್ತು. ಯಾಕೆ ಮಮತಾ, ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ ನೀನು? ಸಂಜೀವ್ ಕೇಳಿದಾಗ ನನ್ನ ಕೆಂಪೇರಿದ ಕಣ್ಣುಗಳನ್ನು ಉಜ್ಕೊಂಡೆ. ಯಾಕೆ, ತಲೆನೋವಾ? ಏನೋ ಸರಿ ಇಲ್ಲ. ಸಂಜೀವ್ ಕಳಕಳೆಯಿಂದ, ಎಲ್ಲರೂ ವಿಷಯನೂ ಸುಮ್ಮನೆ ಮನಸ್ಸಿಗೆ ಹಚ್ಕೊತೀಯ, ತಲೆಗೇನಾದರೂ ಅಪ್ಲೈ ಮಾಡ್ಲಾ ವಿಕ್ಸ್ ಅಥವಾ ಅಮೃತಾಂಜನ್ ಎಂದಾಗ ನಾನು ಅವರ ಕಡೆ ನೋಡಿದೆ. ಬೇಡ ಸಂಜೀವ್, ಕೆಳಗಡೆ ಬೇಸ್ಮೆಂಟ್ನಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿ ಬರ್ತೀನಿ, ಸ್ವಲ್ಪ ಆರಾಮಾಗುತ್ತೆ. ನಾನು ಬರಲಾ? ಬೇಡ, ನೀವು ಮಲ್ಕೊಳ್ಳಿ, ಸೆಕ್ಯೂರಿಟಿ ಅವನು ಇರ್ತಾನಲ್ಲ, ನನಗೇನು ಭಯ ಇಲ್ಲ. ಸಂಜೀವ್ಗೂ ಸಾಕಷ್ಟು ಆಯಾಸವಾಗಿರಬೇಕು. ಅವರು ಮರು ಮಾತನಾಡದೆ ಮಲಗಲು ರೂಮ್ನೊಳಗೆ ಹೋದರು. ನಾನು ಡೋರ್ ಲಾಕ್ ಹಾಕ್ಕೊಂಡು ಕೆಳಗಿಳಿದು ಬಂದೆ. ಇಷ್ಟೊತ್ತಿಗೆ ವಾಸು ಮನೆಗೆ ಹೊರಟೋಗಿರ್ತಿದ್ದ. ರಾತ್ರಿ ಬರುತ್ತಿದ್ದವನು ರಾಮ್ ತಿವಾರಿ. ಅವನು ಹಿಂದ್ಗಡೆ ಸ್ಟೂಲಿನ ಮೇಲೆ ಕುಳಿತು ಊಟ ಮಾಡ್ತಿದ್ದ. ಬೇಸ್ಮೆಂಟ್ ಹಾದೋದರೆ ಅಲ್ಲೇ ಗ್ರೌಂಡ್ ಫ್ಲೋರಿನಲ್ಲಿ ಅಪಾರ್ಟ್ಮೆಂಟ್ಗಳು. ವೈಜಯಂತಿಯವರ ಮನೆಯ ಮುಂದೆ ಪೀಸಿ ತೂಕಡಿಸುತ್ತಾ ಕುಳಿತಿದ್ದ. ನಾನು ಶಾಲ್ ಹೊದ್ದಿದ್ದು ನಿಧಾನವಾಗಿ ಕಾಲ್ ಆಡಿಸುತ್ತಿದ್ದಂತೆ ವಾಕಿಂಗ್ ಏರಿಯಾದಲ್ಲಿ ಯಾರೋ ಇದ್ದಂತೆ ಕಾಣಿಸ್ತು. ಕತ್ತಲಲ್ಲಿ ಸರಿಯಾಗಿ ಗೊತ್ತಾಗಲಿಲ್ಲ. ಮೆರೂನ್ ಬಣ್ಣದ ಚೂಡಿದಾರ್ ಕಣ್ಣಿಗೆ ಬಿದ್ದಾಗ ನನಗೆ ಆಶ್ಚರ್ಯವಾಯಿತು. ದೀಪ ಅಲ್ಲೇ ಹೂವಿನ ಕುಂಡಗಳ ಬಳಿ ಏನೋ ಹುಡುಕುತ್ತಿದ್ದ ದೀಪ ನನ್ನ ದನಿ ಕೇಳಿ ಬೆಚ್ಚಬಿದ್ಲು. ದೀಪ, ಏನು ಮಾಡ್ತಾ ಇದೀಯಾ? ನೀನಿನ್ನೂ ಮನೆಗೆ ಹೋಗಿಲ್ವಾ? ಅವಳ ಗಡಿಬಿಡಿಯಿಂದ, ನನ್ನ ಬಂಗಾರದ ಚೈನ್ ಎಲ್ಲೋ ಬಿದ್ದು ಹೋಗಿದೆ ಆಂಟಿ, 2 ಲಕ್ಷ ಆಗುತ್ತೆ, ಅದಕ್ಕೆ ಇಲ್ಲೇನಾದರೂ ಬಿದ್ದಿದೆಯಾ ಅಂತ ಹುಡ್ಕೋಗಿ ಬಂದೆ. ಒಂದೇ ಉಸಿರಿನಲ್ಲಿ ನುಡಿದ್ಲು. ಯಾವಾಗ ಬಿತ್ತೋ ಏನೋ, ಈಗ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಎಷ್ಟು ಜನ ಓಡಾಡಿದ್ದಾರೆ, ಅದಕ್ಕೆ ಮನೆಗೂ ಹೋಗದೆ ಇಲ್ಲಿಗೆ ಬಂದಿದ್ಯಾ? ತುಂಬ ಲೇಟ್ ಆಗಿದೆ. ಆಂಟಿ, ಅಮ್ಮನ ಮನೆ ಕೀ ಏನಾದರೂ ನಿಮ್ಮ ಹತ್ರ ಇದೆಯಾ? ಅವಳ ಪ್ರಶ್ನೆಗೆ ನನಗೆ ಆಶ್ಚರ್ಯವಾಯಿತು. ಪೊಲೀಸ್ನವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರಲ್ಲ, ಯಾರು ಒಳಗಡೆ ಹೋಗೋ ಹಾಗಿಲ್ಲ. ನಮ್ಮನೆಗೆ ನಾವು ಹೋದರೆ ಏನು ತಪ್ಪಾಂಟಿ? ನೀವು ಅಮ್ಮನಿಗೆ ತುಂಬ ಕ್ಲೋಸ್ ಆಗಿದ್ರಿ, ಬೀಗದ ಕೈ ಕೊಟ್ಟಿರ್ತಾರೆ ಅಲ್ವಾ? ಅವಳು ಹೇಳಿದಾಗ ನನಗ್ಯಾಕೋ ಅವಳ ಮಾತು ಅಹಿತಕರ ಎನಿಸ್ತು. ಪೊಲೀಸ್ನವರು ಅಲ್ಲೇ ಕೂತಿದ್ದಾರೆ, ನನ್ನ ಹತ್ರ ಯಾವ ಬೀಗದ ಕೈಯೂ ಇಲ್ಲ. ಒಂದು ವೇಳೆ ಇದ್ರೂ ನಾನು ಕೊಡ್ತಿರ್ಲಿಲ್ಲ. ದೀಪ, ರೂಲ್ಸ್ ಮುರಿಯೋಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ನನಗೆ ಅರಿವಿಲ್ಲದೆ ನನ್ನ ದನಿ ಬಿರುಸಾಗಿತ್ತು. ಅದನ್ನು ಗಮನಿಸಿ ದೀಪ ತಲೆ ತಗ್ಗಿಸಿದ್ಲು. ಸಾರಿ, ಇಷ್ಟು ಲೇಟ್ ಆಯ್ತಲ್ಲ, ಅದಕ್ಕೆ ಕೇಳಿದೆ. ಪರವಾಗಿಲ್ಲ ಬಿಡಿ, ನಾನು ಮನೆಗೆ ಹೋಗ್ತೀನಿ. ಅಷ್ಟರಲ್ಲಿ ಸೆಕ್ಯೂರಿಟಿ ಊಟ ಮುಗಿಸಿ ನಮ್ಮ ಬಳಿ ಬಂದ. ಮೇಡಮ್, ಕ್ಯಾ ಹೋಗ? ಇಷ್ಟು ಹೊತ್ತಿನಲ್ಲಿ ಹೊರಗಿನವರನ್ನೆಲ್ಲ ಯಾಕೆ ಒಳಗಡೆ ಬಿಡ್ತೀಯ ತಿವಾರಿ? ನಾನು ಕೇಳಿದಾಗ ಅವನ ಮುಖದಲ್ಲಿ ಗೊಂದಲ ಇಣುಕಿತು. ನಹಿ ಮೇಡಮ್, ನಾನು ಒಳಗಡೆ ಊಟ ಮಾಡ್ತಿದ್ದೆ, ಅಷ್ಟರಲ್ಲಿ ಈ ಹುಡುಗಿ ಒಳಗೆ ಬಂದಿದ್ದಾಳೆ ಎಂದು ಹಿಂದಿಯಲ್ಲಿ ಹೇಳ್ದ. ನಾನು ಹೊರಗಿನವರು ಎಂದಿದ್ದು ದೀಪಾಳ ಮುಖ ಅಸಮಾಧಾನ ಎಣಿಕ್ತಿತ್ತು. ನಾನು ಚುರುಕಾಗಿ, ಮಧ್ಯಾಹ್ನ ಇಲ್ಲಿ ಏನಾಯಿತು ಅಂತ ಗೊತ್ತಿದೆ ತಾನೆ? ಸೆಕ್ಯೂರಿಟಿ ಅಂತ ನಾವೆಲ್ಲ ನಿಮ್ಮನ್ನು ನಂಬಿರ್ತೀವಿ, ಅದನ್ನು ನೀವು ಉಳಿಸ್ಕೋಬೇಕು ಎಂದಾಗ ಅವನು ತಲೆ ತಗ್ಗಿಸಿದ. ಜಿ ಮೇಡಮ್, ಫಿರ್ ಐಸಾ ನಹಿ ಹೋಗಾ, ಆಪ್ ಜಾಯಿಯೇ ಮೇಡಮ್ ಎಂದು ದೀಪಾಳಿಗೆ ಹೇಳಿದಾಗ ಅವಳು ನನ್ನ ಕಡೆ ಒಮ್ಮೆ ನೋಡಿ ನಿಧಾನವಾಗಿ ಕಾಲ್ ತೆಗೆದ್ಲು.
ನಾನು ವಾಕಿಂಗ್ ಮಾಡುತ್ತಲೇ ಸುತ್ತಲೂ ಮೂಲೆಗಳಲ್ಲಿ ಕಣ್ಣು ಆಡಿಸಿದೆ. ದೀಪ ಕಳ್ಕೊಂಡಿದ್ದ ಸರ ನನಗೆಲ್ಲೂ ಕಾಣಿಸ್ಲಿಲ್ಲ. ನಾವು ಬೆಳಗ್ಗೆ ಮತ್ತೆ ಆಸ್ಪತ್ರೆಗೆ ಬಂದಾಗ ಇನ್ಸ್ಪೆಕ್ಟರ್ ಕೂಡ ಅಲ್ಲೇ ಡಾಕ್ಟರ್ ಜೊತೆಯಲ್ಲಿ ಮಾತನಾಡ್ತಾ ನಿಂತಿದ್ರು. ದೀಪ ಅಲ್ಲೇ ಮೂಲೆಯಲ್ಲಿ ಕುಳಿತಿದ್ರು. ಅವಳ ಗಮನವೆಲ್ಲ ಅವರಿಬ್ಬರ ಮಾತಿನ ಕಡೆಗೆ ಇತ್ತು. ಅವಳನ್ನು ನೋಡಿದ್ರೆ ಮನೆಗೆ ಹೋದಂತೆ ಕಾಣಲಿಲ್ಲ. ಹಿಂದಿನ ದಿನದ ಬಟ್ಟೆಯಲ್ಲೇ ಇದ್ಲು. ಅವಳ ತಲೆ ಕೂದಲು ಮುಖದ ಸುತ್ತ ಹರಡಿಕೊಂಡಿದ್ದವು. ಕಣ್ಗಳು ಬಾಡಿತ್ತು. ಆ ಕ್ಷಣದಲ್ಲಿ ನನಗೆ ಅವಳನ್ನು ಕಂಡು ಅಯ್ಯೋ ಎನಿಸ್ತು. ಡಾಕ್ಟರ್ ಇನ್ಸ್ಪೆಕ್ಟರ್ಗೆ ಹೇಳುತ್ತಿದ್ರು, ಪೇಷಂಟ್ ಸ್ಥಿತಿ ಸುಧಾರಿಸಿದೆ. ಪಲ್ಸ್, BP ಎಲ್ಲ ನಾರ್ಮಲ್ಗೆ ಬರ್ತಿದೆ. ವೈಟಲ್ ಪ್ಯಾರಾಮೀಟರ್ಸ್ ಹ್ಯಾವ್ ಇಂಪ್ರೂವ್ಡ್. ಹೊಟ್ಟೆಗೆ ಗಾಯವಾದಾಗ ಯಾವ ಮೇಜರ್ ಏಟ್ ಬಿದ್ದಿಲ್ಲ. ಅದು ಆಶಾದಾಯಕ. ಹಾಗಿದ್ರೆ ಅವರ ಜೀವಕ್ಕೆ ತೊಂದರೆ ಇಲ್ವಾ ಡಾಕ್ಟರ್? ಅವರು ಸರಿ ಹೋಗ್ತಾರಾ? ನಾನು ಆಸೆಯ ದನಿಯಿಂದ ಕೇಳಿದಾಗ ಡಾಕ್ಟರ್ ನನ್ನ ಕಡೆ ತಿರುಗಿದ್ರು. ಈಗಿರೋ ಪರಿಸ್ಥಿತಿಯಲ್ಲಿ ಜೀವಕ್ಕೆ ಅಪಾಯ? ನಿನ್ನೆ ರಾತ್ರಿ ಪ್ರಜ್ಞೆಯೂ ಬಂತು. ಸಮಂಜಸವಾಗಿ ಮಾತನಾಡ್ತಾರೆ. ಬ್ರೈನ್ಗೇನೋ ತೊಂದರೆ ಆಗಿಲ್ಲ. ಅವಳಿಗೆ ತಲೆ ತಿರುಗಿದೆ, ಹಾಗಾಯ್ತೋ ಏನೋ. ಬಿಗಿಯಾಗಿ ಬೆಂಚನ್ನು ಹಿಡಿದುಕೊಂಡ್ಳು. ಡಾಕ್ಟರ್, ಅಮ್ಮ ಏನಾದರೂ ಮಾತನಾಡಿದ್ರಾ? ಏನು ಹೇಳಿದ್ರು? ಅವಳ ದನಿ ಕಂಪಿಸ್ತಿತ್ತು. ಇಲ್ಲ, ನಾವು ಹೆಚ್ಚು ಪ್ರಶ್ನೆ ಮಾಡಿಲ್ಲ. ಶಿ ಈಸ್ ಅಂಡರ್ ಸ್ಟೇಷನ್. ದೀಪ ಹಾಗೆ ಕುಸಿದುಕೊಳಿದ್ಲು. ಅವಳು ತುಂಬ ಬಳಲಿದ್ದಾಳೆ ಎಂದು ಅವಳ ಮುಖ ನೋಡಿದ್ರೆ ಸ್ಪಷ್ಟವಾಗಿತ್ತು. ನಾನು ಅವರನ್ನು ಮಾತನಾಡಿಸಿ ಹೇಳಿಕೆ ಪಡಿಬಹುದೇ? ಇನ್ಸ್ಪೆಕ್ಟರ್ ಕೇಳಿದಾಗ ಡಾಕ್ಟರ್ ತಲೆ ಆಡಿಸಿದ್ರು. ಇನ್ನು ಅವರು ಮೆಂಟಲ್ ಶಾಕ್ನಲ್ಲಿದ್ದಾರೆ, ತುಂಬ ನೋವಿರುತ್ತೆ ಅಂತ ನಾವು ನೋವಿಗೆ ನಿದ್ದೆಗೆ ಎರಡಕ್ಕೂ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಅವರ ಮೈಂಡ್ ಇನ್ನೂ ಕ್ಲಿಯರ್ ಆಗಿಲ್ಲ. ಇವತ್ತು ಬೇಡ, ನಾಳೆ ಅವರ ಕಂಡೀಷನ್ ನೋಡಿ ಹೇಳ್ತೀನಿ. ಡಾಕ್ಟರ್, ನಾವು ಒಂದ್ಸಲ ಪೇಷಂಟ್ನ ಹೋಗಿ ನೋಡ್ಬೋದಾ? ನಾನು ಆ ಥರದಿಂದ ಕೇಳಿದೆ. ಯಾರಾದರೂ ಒಬ್ಬರು ಹೋಗಿ, ಮುಟ್ಟೋದು ಮಾತನಾಡಿಸೋದು ಬೇಡ. ಸುಮ್ಮನೆ ನೋಡಿಕೊಂಡು ಬರ್ಬೋದು. 2 ನಿಮಿಷ, ಜಾಸ್ತಿ ಹೊತ್ತು ಬಿಡಲ್ಲ. ಡಾಕ್ಟರ್ನ ಅನುಮತಿ ದೊರೆತಾಗ ನಾನು ದೀಪಾಳ ಕಡೆ ನೋಡಿದೆ. ದೀಪ, ನೀನು ಹೋಗಿ ಅಮ್ಮನ್ನ ನೋಡ್ತೀಯಾ? ನಾನಾ? ಅವಳು ಅನುಮಾನಿಸಿದ್ಲು. ಹೌದು, ಯಾರಾದರೂ ಒಬ್ಬರು ಹೋಗ್ಬೋದಂತೆ. ನೆನ್ನೆಯಿಂದ ಸ್ಟ್ರೆಸ್ ಮಾಡ್ಕೊಂಡಿದ್ಯಾ? ನೀನೇ ಹೋಗಿ ನೋಡ್ಕೊಂಡು ಬಾ. ದೀಪಾಳ ಕಣ್ಗಳಲ್ಲಿ ಹಿಂಜರಿಕೆ ಮೂಡ್ತು. ಬೇಡ ಅನಿಸುತ್ತೆ. ಇಲ್ಲ, ಅಮ್ಮನಿಗೆ ನನ್ನ ಮೇಲೆ ಪೂರ್ತಿ ಕೋಪ ಹೋಗಿಲ್ಲ. ನನ್ನನ್ನು ನೋಡಿ ಅವರಿಗೆ ಅಪ್ಸೆಟ್ ಆಗ್ಬೋದು. ಬೇಡ, ನೀವೇ ಹೋಗಿ. ಅಮ್ಮ ಹೇಗಿದ್ದಾರೆ ಅಂತ ಹೇಳಿ ಸಾಕು ಎನ್ನುವಾಗ ಅವಳ ಕಣ್ಗಳಿಗೆ ಅತಾರ್ಥ ಅಣಕುತ್ತಿತ್ತು. ಪಾಪ ತಾಯಿಯ ಹಿಂದಿನ ವರ್ತನೆ, ಇಂದಿನ ಪರಿಸ್ಥಿತಿ ಎಲ್ಲ ಒಟ್ಟಿಗೆ ಸೇರಿ ಸೂಕ್ಷ್ಮ ಹುಡುಗಿ ತುಂಬ ಕಂಗಾಳಾಗಿದ್ದಾಳೆ ಎನಿಸ್ತು. ಸಂಜೀವ್ ಕೈ ಕಚ್ಕೊಂಡು ಅಲ್ಲೇ ಕುಳಿತು ನನಗೆ ಒಳಗೆ ಹೋಗು ಎನ್ನುವಂತೆ ಆಜ್ಞೆ ಮಾಡಿದಾಗ ನಾನು ಹೊಳಗೋದೆ. ವಿಶಾಲವಾದ ICUನಲ್ಲಿ ಪ್ರತಿಯೊಂದು ಬೆಡ್ ನಡುವೆಯೂ ಹಸಿರು ಬಣ್ಣದ ಕರ್ಟನ್ ಹಾಕಲಾಗಿತ್ತು. ಕೆಲವು ರೋಗಿಗಳು ಕಣ್ಮುಚ್ಚಿ ಮಲಗಿದ್ರು. ಕೆಲವು ಮಂಚದ ಬಳಿ ಬೀಪ್ ಬೀಪ್ ಎಂಬ ಸದ್ದು, ಒಂದಿಬ್ಬರ ನರಳುವ ದನಿ ಹೊರಡಿಸುತ್ತಿದ್ರು. ಅಬ್ಬಾ, ಇದಕ್ಕಿಂತ ನರಕ ಬೇಕೆ ಎನಿಸ್ತು. ವೈಜಯಂತಿಯವರು ಗಾಢ ನಿದ್ರೆಯಲ್ಲಿದ್ದರೂ ಅವರ ಮುಖದಲ್ಲಿ ಯಾತನೆ ಎದ್ದು ಕಾಣ್ತಿತ್ತು. ಕಣ್ಗಳ ಸುತ್ತ ಕಪ್ಪು ವರ್ತುಲಗಳು ಮೂಡಿದವು. ತುಟಿಗಳು ಒಣಗಿ ಹೋಗಿತ್ತು. ಅವರ ಕೈಗೆ ಡ್ರಿಪ್ಸ್ ಹಾಕಿದ್ರು. ನಸು ನೀಲಿ ಬಣ್ಣದ ಆಸ್ಪತ್ರೆಯ ಉಡುಗೆಯಲ್ಲಿ ಅವರ ಮುಖ ತೀರಾ ಬೆಳೆಸ್ಕೊಂಡಂತೆ ತೋರ್ತಿತ್ತು. ಕೈ ಬೆರಳುಗಳ ಮೂಳೆಗಳು ಎದ್ದು ಕಾಣ್ತಿದ್ದವು. ಅವರನ್ನು ಇಷ್ಟು ಸಮೀಪದಿಂದ ನೋಡಿ ತಿಂಗಳೇ ಕಳೆದಿತ್ತು. ನಾನು ಕಂಡಿದ್ದಕ್ಕಿಂತ ಇಳಿದು ಹೋಗಿದ್ದಾರೆ ಎನಿಸ್ತು. ಮನಸ್ಸು ಕಳಕಳೆಯಿಂದ ಛೇ, ಒಬ್ಬರೇ ಎಷ್ಟು ಒಂಟಿತನ ಅನುಭವಿಸಿದ್ದಾರೋ. ನಾನಾದರೂ ಯಾಕೆ ಆಟ ಬಿಗುಮಾನ ತೋರಿಸ್ಬೇಕಿತ್ತು? ಒಮ್ಮೆ ಹೋಗಿ ಅವರನ್ನು ಮಾತನಾಡಿಸಿದ್ರೆ ನನ್ನ ಗಂಟೇನು ಹೋಗ್ತಿತ್ತು. ಅಷ್ಟಕ್ಕೂ ನನಗೂ ಅವರಿಗೂ ಯಾವ ಮನಸ್ತಾಪವೂ ಇರಲಿಲ್ಲ. ತಾಯಿ ಮಗಳ ವಾಗ್ವಾದದಲ್ಲಿ ನಾನು ಸಿಲುಕಿ ಸದ್ವಿಗ್ನ ಪರಿಸ್ಥಿತಿ ತಂದ್ಕೊಂಡಿದ್ದೆ. ಇತ್ತ ವೈಜಯಂತಿ, ಅತ್ತ ದೀಪ. ನನ್ನ ಹಣೆ ಬರಹವೇ ಅಷ್ಟು. ಎಲ್ಲರ ವಿಷಯದಲ್ಲೂ ಒಳಿತು ಮಾಡಲು ಯತ್ನಿಸೋದು ನನ್ನದೇ ತಪ್ಪು. ಅದನ್ನೇ ಅಲ್ವೇ ಸಂಜೀವ್ ಯಾವಾಗಲೂ ಆಕ್ಷೇಪಣೆ ಮಾಡೋದು. ದೇವರ ದಯದಿಂದ ವೈಜಯಂತಿಯವರು ಚೇತರಿಸ್ಕೊಂಡ್ಬಿಟ್ರೆ ಸಾಕು, ಮತ್ತೆಂದು ಅವರಿಗೆ ನೋವಾಗದಂತೆ ನಡೆದುಕೊಳ್ಳೋದಿಲ್ಲ ಎಂದು ಮನದಲ್ಲಿ ನಿರ್ಧರಿಸಿದೆ. ಅವರು ತನ್ನ ಬಗ್ಗೆ ತೋರುತ್ತಿದ್ದ ಆತ್ಮೀಯತೆ, ಆದರೆ ಅವರು ಕೊಡುತ್ತಿದ್ದ ಅಡಿಗೆ ತಿಂಡಿಗಳು ಅಷ್ಟು ಅಕ್ಕರೆಯಿಂದ ತಂದಿಡ್ತಿದ್ರು. ಅತ್ತೆಯ ನಂತರ ಯಾರೂ ನನಗಷ್ಟು ಕಾಳಜಿ ತೋರಿರಲಿಲ್ಲ.
ಅಂಥವರಿಗೆ ವಿಮುಖಳಾಗಿ ನೋಯಿಸಿದು ನನ್ನೆಂಥ ಅವಿವೇಕಿ ಎನಿಸ್ತು. ಒಮ್ಮೆ ಅವರ ತಲೆ ಸವರಬೇಕು ಎನಿಸ್ತು. ಆದರೆ ನಾವು ಅವರನ್ನು ಮುಟ್ಟಬಾರ್ದು, ಮಾತನಾಡಿಸಬಾರ್ದು ಎಂದು ಡಾಕ್ಟರ್ ಹೇಳಿದ್ರಿಂದ ತವಕವನ್ನು ನುಂಗ್ಕೊಂಡೆ. ಅಮ್ಮ, ಬೇಗ ಬಂದ್ಬಿಡಿ, ನಿಮಗಾಗಿ ಕಾಯ್ತಾ ಇರ್ತೀನಿ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಎಂದು ಮನದಲ್ಲೇ ಹೇಳಿಕೊಂಡು ಅಲ್ಲಿಂದ ಹೊರಟೆ. ನನ್ನ ವಿಶ್ವಾಸ, ಆತ್ಮೀಯತೆಯೇ ಅವರ ಪಾಲಿಗೆ ಚೇತೋಹರಿಯಾಗಿತ್ತು. ಸಂಜೀವ್ ಆಸ್ಪತ್ರೆಯಲ್ಲಿದ್ದಾಗ ನನಗೆ ಗಟ್ಟಿಯಾದ ಆಧಾರವಾಗಿ ನಿಂತವರೇ ವೈಜಯಂತಿ. ಅಷ್ಟು ವರ್ಷಗಳಿಂದ ಮನದ ಮೂಲೆಯಲ್ಲಿದ್ದ ಸುಪ್ತ ಹಂಬಲ ಮತ್ತೆ ವೈಜಯಂತಿಯವರ ರೂಪದಲ್ಲಿ ನನ್ನ ಪಾಲಿಗೆ ಚೇತನ ನೀಡಿತು. ಎಷ್ಟೋ ಬಾರಿ ಬನ್ನಿಯಮ್ಮ, ಹೋಗಿಯಮ್ಮ ಎಂದು ಅವರನ್ನು ಸಂಬೋಧಿಸಿದಾಗ ಅತ್ತೆಯೇ ಮತ್ತೆ ನನ್ನ ಬಳಿ ಬಂದಿದ್ದಾರೆ ಎನಿಸ್ತಿತ್ತು. ಅಂಥವರನ್ನು ನಾನು ಕಳೆದುಕೊಂಡು ಬಿಡ್ತಿದ್ದೆ. ನನ್ನ ಕಣ್ಣುಗಳು ಮಂಜಾದವು. ಸವರಿಸ್ಕೊಂಡು ಕಣ್ಣೊರೆಸಿಕೊಳ್ಳುತ್ತಾ ಹೊರಗೆ ಬಂದಾಗ ದೀಪ ದಡಕ್ಕನೆ ಎದ್ದು, ಅಮ್ಮ ಏನಾದರೂ ಮಾತನಾಡಿದ್ರಾ ಎಂದು ಕೇಳಿದ್ಲು. ನಾನು ಇಲ್ಲ ಎನ್ನುವಂತೆ ತಲೆ ಅಲ್ಲಾಡಿಸಿದೆ. ಅಮ್ಮನ ಕಂಡೀಷನ್ ನೋಡಿದ್ರೆ ಏನನ್ಸುತ್ತೆ? ಅವಳು ಬದುಕ್ತಾಳ? ನಾನು ಮುಖದ ಮೇಲೆ ನಗು ತಂದ್ಕೊಂಡು, ಡಾಕ್ಟರೇ ಹೇಳಿದಾರಲ್ಲ ಅವರು ರಿಕವರ್ ಆಗ್ತಾರೆ ಅಂತ. ನೀನು ಯಾಕಿಷ್ಟು ಟೆನ್ಷನ್ ಮಾಡ್ತೀಯಾ? ಆರಾಮವಾಗಿರು. ನಿಮ್ಮಮ್ಮ ಬೇಗ ಹುಷಾರಾಗಿ ಬಂದು ಮುಂದೆ ನಿನ್ನ ಬಾಣ್ತನನ್ನು ಮಾಡ್ಬೋದು ಎಂದು ಅವಳಿಗೆ ಧೈರ್ಯ ತುಂಬುವಂತೆ ಹೇಳಿದಾಗ ದೀಪ ನಗಲಿಲ್ಲ. ಅವಳ ಮುಖ ನೋಡಿದ್ರೆ ಯಾವುದೋ ದೀರ್ಘಾಲೋಚನೆಯಲ್ಲಿ ಮುಳುಗಿದಂತಿತ್ತು. ಸಂಜೀವ್ ಆಫೀಸಿಗೆ ಕೊಂಚ ತಡವಾಗಿ ಹೊರಟರು. ಹೊರಡುವ ಮುನ್ನ, ಮಮತಾ, ನನ್ನ ಶರ್ಟ್ಗಳನ್ನು ಐರನ್ಗೆ ಕೊಟ್ಬಿಡು, ಮರಿಬೇಡ ಎಂದು ಹೇಳಿ ಹೋಗಿದ್ದನ್ನು ನೆನಪಿಸಿಕೊಂಡು ಬೀರು ತೆಗೆದೆ. ಆಗಲೇ ನನಗೆ ಅದರೊಳಗಿಟ್ಟ ಜಾಕೆಟ್ ಜ್ಞಾಪಕ ಬಂದಿದ್ದು. ಅದನ್ನು ಬೀರುವಿನಲ್ಲೇ ಇಟ್ಟಿದ್ದೆ. ಈ ಗಲಾಟೆಯಲ್ಲಿ ಮರೆತೇ ಹೋಗಿತ್ತು. ನಾನು ಸಂಜೀವ್ನ ಶರ್ಟ್ಗಳನ್ನು ಇಸ್ತ್ರಿ ಅಂಗಡಿಗೆ ಕೊಟ್ಟು ಬಂದು ಜಾಕೆಟ್ ಹಿಡಿದು ಆ ಕೇರಳದ ಹುಡುಗರ ಮನೆಗೆ ಹೋಗಿ ಬೆಲ್ ಮಾಡಿದೆ. ಅವರಿಬ್ಬರು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದರಿಂದ ಮನೆಯಲ್ಲೇ ಇದ್ದರು. ಈ ಜಾಕೆಟ್ ಮೊನ್ನೆ ಬೇಸ್ಮೆಂಟ್ನಲ್ಲಿ ನಿಮ್ಮ ಫ್ರೆಂಡ್ ಯಾರೋ ಬೀಳಿಸ್ಕೊಂಡು ಹೋಗಿದ್ರು ಎಂದು ಇಂಗ್ಲೀಷ್ನಲ್ಲಿ ಹೇಳಿ ಅವ್ರಿಗೆ ಕೊಟ್ಟೆ. ಅವರು ತೆಗೆದುಕೊಂಡು ನೋಡಿ, ಇದು ನಮ್ದಲ್ಲ, ನನ್ನ ಫ್ರೆಂಡ್ಸ್ ಯಾರೂ ಬಂದಿಲ್ಲ, ಬೇರೆ ಯಾರ್ದೋ ಇರಬೇಕು ಎಂದು ಅದನ್ನು ಹಿಂತಿರುಗಿಸಿದ್ರು. ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಆ ವಯಸ್ಸಿನ ಹುಡುಗರು ಯಾರ್ಯಾರಿದ್ದಾರೆ ಜ್ಞಾಪಿಸ್ಕೊಂಡೆ. 4ನೇ ಮಡಿಯಲ್ಲಿ ಆಗ ತಾನೇ ಮದುವೆಯಾದ ದಂಪತಿಗಳಿದ್ರು. ಅವರದ್ದು ಆಗಿರಲಿಲ್ಲ. ಮತ್ತೆ ಅವತ್ತು ನಮ್ಮ ಕಾರಿಗೆ ಸಿಕ್ ಬೀಳ್ತಿದ್ದವರು ಯಾರು? ಮುಖವು ತೋರಿಸದೆ ಗಡಿಬಿಡಿಯಿಂದ ಅಲ್ಲಿಂದ ಓಡ್ ಹೋಗಿದ್ರು. ಆಮೇಲೆ ಅಲ್ವೇ ಜಯಮ್ಮ ನಮ್ಮ ಮನೆಗೆ ಬಂದು ವೈಜಯಂತಿಯರ ವಿಷಯ ತಿಳಿಸಿದ್ದು. ಅಂದು ನಡೆದಿದ್ದೆಲ್ಲ ಒಂದೊಂದಾಗಿ ನೆನಪಿಸ್ಕೊಂಡೆ. ಈ ಜಾಕೆಟ್ ಇಲ್ಲಿ ಇರುವವ್ರದ್ದು ಯಾರ್ದೂ ಅಲ್ಲ ಎಂದಮೇಲೆ ಯಾರೋ ಹೊರಗಿನವರು ಬಂದಿರಬೇಕು. ನಾನು ಜಾಕೆಟ್ ಅಗಲವಾಗಿ ತೆರೆದು ಪರಿಶೀಲಿಸಿದೆ. 4 ಜೇಬ್ಗಳಿದವು. ಒಂದರಲ್ಲಿ ಕೈ ಹಾಕಿದಾಗ 4 ಚೂಯಿಂಗ್ ಗಮ್ಗಳಿದವು. ಇನ್ನೊಂದರಲ್ಲಿ ಯಾವುದೋ ಮುರಿದು ಹೋದ ಪಾರ್ಕಿಂಗ್ ಟಿಕೆಟ್. ಇನ್ನೊಂದು ಜೇಬ್ನಲ್ಲಿ ಒಂದು ಬಿಳಿ ಬಣ್ಣದ ಹಾಳೆ ಮಡಚಿತ್ತು. ತೆಗೆದು ನೋಡಿದೆ. ಶ್ರುತಿ ಮ್ಯೂಸಿಕಲ್ಸ್ ಎಂಬ ಅಂಗಡಿಯ ರಸೀದಿ. ಗಿಟಾರ್ ತಂತಿಯನ್ನು ಹೊಸದಾಗಿ ಅಳವಡಿಸಲು ಕೊಟ್ಟಿರುವ ರಸೀದಿ. ವಿಳಾಸ ನೋಡಿದರೆ ಸೆಂಟ್ರಲ್ ಕಾಂಪ್ಲೆಕ್ಸ್, ನಮ್ಮ ಬಡಾವಣೆಯಿಂದ ಸುಮಾರು 12 ಕಿಲೋಮೀಟರ್ ದೂರ. ಇಲ್ಲಿ ಗಿಟಾರ್ ನುಡಿಸುವವರು ಯಾರೂ ಇರಲಿಲ್ಲ. ಯಾರಿರ್ಬೋದು? ಮತ್ತೆ ಜೇಬಿನಲ್ಲಿ ಹುಡುಕಿದಾಗ ಒಂದು ಸಿಗರೆಟ್ ಲೈಟರ್ ಸಿಕ್ತು. ಹಾಗಾದರೆ ಅವನು ಸಿಗರೆಟ್ ಸೇದುವವನು. ನಾನು ಸೆಕ್ಯೂರಿಟಿ ವಾಸುವಿ ಬಳಿ ಹೋಗಿ ಕೇಳಿದೆ, ವಾಸು, ಯಾರಾದರೂ ಜಾಕೆಟ್ ಕಳೆದು ಹೋಗಿದೆ ಅಂತ ನೀನನ್ನು ಬಂದು ಕೇಳಿದ್ರಾ? ಇಲ್ಲ ಮೇಡಮ್. ಯಾಕೆ? ಮೊನ್ನೆ ಭಾನುವಾರ ಈ ಜಾಕೆಟ್ ಕಾರ್ ಪಾರ್ಕಿಂಗ್ ಹತ್ರ ಬಿದ್ದಿತ್ತು. ಯಾರದು ಅಂತ ಗೊತ್ತಾಗಲಿಲ್ಲ. ಯಾರೋ ವಿಸಿಟರ್ಸ್ ಇರಬೇಕು ಮೇಡಮ್. ಇಲ್ಲಿಯವರದಾಗಿದ್ದರೆ ಇಷ್ಟು ಹೊತ್ತಿಗೆ ಬಂದು ಕೇಳ್ತಿದ್ರು. ಯಾರು ಬಂದಿದ್ರು ವಿಸಿಟರ್ಸ್? ಯಾರಾದರೂ ಜಾಕೆಟ್ ಹಾಕ್ಕೊಂಡು ಬಂದಿದ್ರಾ? ನಿನಗೇನಾದರೂ ನೆನಪಿದೆಯಾ? ವಾಸು ಯೋಚಿಸುತ್ತಾ, ತಡೀರಿ ಮೇಡಮ್, ರಿಜಿಸ್ಟರ್ ಚೆಕ್ ಮಾಡ್ತೀನಿ ಎಂದು ನುಡಿದ. ಭಾನುವಾರ ಅಲ್ವಾ ಮೇಡಮ್? ವಿಸಿಟರ್ಸ್ ಜಾಸ್ತಿನೇ ಇದ್ದಾರೆ. ಎಂಟ್ರಿ ಬಂದಿದೆ. ಎಲ್ಲ ಲೇಡೀಸ್, ಮಕ್ಕಳು, ಇನ್ನು ಕೆಲವು ಫ್ಯಾಮಿಲಿಗಳು ಬಂದಿದ್ದಾರೆ. ಈ ಜಾಕೆಟ್ ನೋಡಿದ್ರೆ ಸುಮಾರು ನನ್ನ ವಯಸ್ಸಿನವರು ಅನಿಸುತ್ತೆ. ಅಂಥವರು ಯಾರೂ ಬಂದಿಲ್ಲ. ಎಲ್ಲ ನಿತ್ಯ ಬರೋರು, ತಿಳಿದಿರೋದೇ ವಿಸಿಟರ್ಸ್ ಮೇಡಮ್. ಹೊಸಬರು ಯಾರೂ ಇಲ್ಲ ಎಂದಾಗ ನಾನು ಗೊಂದಲಕ್ಕೀಡಾದೆ. ಈ ಜಾಕೆಟ್ಗೂ ಅದನ್ನು ಬೀಳಿಸ್ಕೊಂಡೋದ ವ್ಯಕ್ತಿಗೂ ವೈಜಯಂತಿಯವರ ಕೊಲೆಯ
ಪ್ರಯತ್ನಕ್ಕೂ ಸಂಬಂಧ ಇರಬಹುದೇ? ಛೇ, ತುಂಬ ಅಸಂಬದ್ಧವಾಗಿ ಯೋಚಿಸ್ತಾ ಇದ್ದೀನಿ ಎನ್ಸಿದ್ರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾಕಿರಬಾರ್ದು ಎಂಬ ಸಂದೇಹ ಕೊರೆಯುತ್ತಿತ್ತು. ಯಾಕೋ ಅಂದೆಲ್ಲ ಮನಸ್ಸು ಪ್ರೇಕ್ಷಕಗೊಂಡಿತು. ಮತ್ತೆ ಮತ್ತೆ ಜಾಕೆಟ್ನಲ್ಲಿದ್ದ ವಸ್ತುಗಳನ್ನೆಲ್ಲ ತೆಗೆದು ನೋಡಿದೆ. ಆ ರಸೀದಿಯಲ್ಲಿ ಶ್ರುತಿ ಮ್ಯೂಸಿಕಲ್ಸ್ ಅಂಗಡಿಯ ಫೋನ್ ನಂಬರ್ ಇತ್ತು. ನನ್ನೊಳಗೆ ಎಲ್ಲೋ ಅಡಗಿದ್ದ ಪತ್ತೇದಾರಿಯ ಬುದ್ಧಿ ಜಾಗೃತಗೊಂಡಿತು. ಫೋನ್ ಮಾಡಿ ಕೇಳಿದ್ರೆ ಈ ರಸೀದಿ ಯಾರ್ದೆಂದು ತಿಳಿಬಹುದಲ್ವೇ? ತಕ್ಷಣವೇ ಆ ನಂಬರ್ಗೆ ಫೋನ್ ಮಾಡಿದೆ. ಯಾರೋ ಗಂಡಸರು ತೆಗೆದುಕೊಂಡ್ರು. ಎಸ್, ಶ್ರುತಿ ಮ್ಯೂಸಿಕಲ್ಸ್. ಸರ್, ನಿಮ್ಮ ಅಂಗಡಿಯಲ್ಲಿ ಗಿಟಾರ್ ಸ್ಟ್ರಿಂಗ್ಸ್ನ ರೀಪ್ಲೇಸ್ ಮಾಡ್ತೀರಾ? ನನ್ನ ದನಿಯನ್ನು ಆದಷ್ಟು ಸಹಜವಾಗಿಟ್ಕೊಂಡು ಕೇಳಿದೆ. ಹೌದು ಹೌದು, ಶುಕ್ರವಾರ ಈ ರಸೀದಿಯಲ್ಲಿ ಯಾರಾದರೂ ನಿಮ್ಮ ಅಂಗಡಿಗೆ ಗಿಟಾರ್ ತಂತಿ ರೀಪ್ಲೇಸ್ ಮಾಡೋಕ್ಕೆ ತಂದುಕೊಟ್ಟಿದ್ರಾ ಎಂದು ರಸೀದಿಯ ನಂಬರ್ ಹಾಗೂ ತಾರೀಖನ್ನು ಹೇಳಿದೆ. 1 ನಿಮಿಷ ಇರಿ, ಅವರು ಪರಿಶೀಲಿಸಿ ಎಸ್, ಅವರು ಗಿಟಾರ್ ಕೊಟ್ಟು ಹೋಗಿದ್ದಾರೆ ಎಂದಾಗ ನಾನು ಆತುರದಿಂದ ಅವರ ಹೆಸರು ಎಂದು ಕೇಳಿದೆ. ಜೋಸೆಫ್ ಮರ್ನಾಡಿಸ್. ನನಗೆ ಮಿಂಚು ಹೊಳೆದಂತಾಯಿತು. ಜೋಸೆಫ್ ಅಂದರೆ ದೀಪಾಳ ಗಂಡ. ಅವನ ಜಾಕೆಟ್ ಇಲ್ಲಿಗೆ ಬಂದಿದ್ದಾದರೂ ಹೇಗೆ? ಥ್ಯಾಂಕ್ ಯು ಎಂದು ಫೋನ್ ಇಟ್ಟು ಮತ್ತೆ ಜಾಕೆಟ್ನನ್ನು ನೋಡಿದೆ. ಬೂದ್ ಬಣ್ಣದ ಜಾಕೆಟ್, ಜೇಬ್ನಲ್ಲಿ ಲೈಟರ್ ಇತ್ತು. ಹೌದು, ಜೋಸೆಫ್ ಸಿಗರೆಟ್ ಸೇದೋದನ್ನು ಒಮ್ಮೆ ನೋಡಿದೆ. ಅವನು ಯಾಕೆ ಬಂದಿದ್ದು? ಯಾವಾಗ ಬಂದ? ಅವನೇ ನಮ್ಮ ಕಾರಿಗೆ ಸಿಕ್ ಹಾಕೊಳ್ತಿದ್ದ. ಈ ವಿಷಯ ದೀಪಾಳಿಗೆ ತಿಳಿದಿದೆಯೋ ಇಲ್ವೋ? ನಾನು ದೀಪಾಳ ನಂಬರಿಗೆ ಕರೆ ಮಾಡಿದೆ. ರಿಂಗ್ ಟ್ಯೂನ್ ಸುಮ್ಮನೆ ಹೊಡೆದುಕೊಳ್ತಿದ್ದೆ ಹೊರತು ಅವಳು ರಿಸೀವ್ ಮಾಡಲಿಲ್ಲ. ನಾನು ಕೆಳಗಿಳಿದು ವಾಸುವಿನ ಬಳಿ ಬಂದು, ವಾಸು, ಭಾನುವಾರ ವೈಜಯಂತಿಯವರ ಮನೆಗೆ ಅವರ ಅಳಿಯ ಬಂದಿದ್ರಾ? ಹೆಸರು ಜೋಸೆಫ್ ಅಂತ. ಇನ್ನೊಂದ್ಸಲ ರಿಜಿಸ್ಟರ್ ತೆಗೆದು ನೋಡು ಎಂದಾಗ ಅವನು ಮತ್ತೆ ತೆಗೆದು ಪರಿಶೀಲಿಸಿದ. ಇಲ್ಲ ಮೇಡಮ್, ಬಂದಿಲ್ಲ. ನಾನು ದೀಪಾಳ ಫೋನ್ಗೆ ಮತ್ತೆ ಪ್ರಯತ್ನಿಸಿದೆ. ಸ್ವಿಚ್ ಆಫ್ ಆಗಿತ್ತು. ನನಗೆ ದಿಕ್ಕು ತೋಚದಂತಾಯಿತು. ಭಾನುವಾರ ಇಲ್ಲಿಗೆ ಜೋಸೆಫ್ ಬಂದಿದ್ದಾನೆ, ಜಾಕೆಟ್ ಬಿಳಿಸ್ಕೊಂಡು ಹೋಗಿದ್ದಾನೆ. ಆದರೆ ಸೆಕ್ಯೂರಿಟಿಯ ಕಣ್ ತಪ್ಪಿಸಿ ಬರುವ ಸಂಭವ ಹೇಗೆ? ಕದ್ದು ಮುಚ್ಚಿ ಬರುವ ಅವಶ್ಯಕತೆ ಏನಿತ್ತು? ಬರೀ ಪ್ರಶ್ನೆಗಳೇ ಹೊರತು ಅದಕ್ಕೆ ಉತ್ತರ ಹೊಳೆಯಲೇ ಇಲ್ಲ. ವೈಜಯಂತಿಯವರ ಕೊಲೆಯ ಪ್ರಯತ್ನದಲ್ಲಿ ಇದೊಂದು ಮುಖ್ಯವಾದ ಅಂಶ ಎನಿಸ್ತು. ಇನ್ಸ್ಪೆಕ್ಟರ್ ಎಲ್ಲರನ್ನೂ ಪ್ರಶ್ನಿಸುತ್ತಿರುವಾಗ ಈ ವಿಷಯ ನನಗೆ ನೆನಪೇ ಇರಲಿಲ್ಲ. ನಡೆದ ಅನಿರೀಕ್ಷಿತ ಘಟನೆಯಿಂದ ನಾನು ತತ್ತರಿಸಿ ಹೋಗಿದ್ದೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.